ನೀನ್ ಎಷ್ಟು ದಿನ ಈ ಮನೇಲಿ ಇರ್ತೀಯೋ ಅಷ್ಟು ಹಣ ನಷ್ಟ ಆಗುತ್ತೆ. ನಿನ್ಗೆ ನಿನ್ ಕುಟುಂಬದವ್ರು ಮುಖ್ಯನಾ ಇಲ್ಲ ಈ ಮನೆ ಮುಖ್ಯನಾ? ಯೋಚನೆ ಮಾಡು. ಇಲ್ಲ, ನನ್ ಮಗು ಚೆನ್ನಾಗಿ ಬೆಳಿಬೇಕು. ಮಗು ಹುಟ್ಟೋದೇ ಆದ್ರೆ ಅದು ಹೊಸ ಮನೇಲೆ ಹುಟ್ಟಬೇಕು. ಎಲ್ಲಿ ಹೋದ್ಲಿ ಇವಳು? ನಾಟಕ ಮಾಡಕ್ ಹೋಗಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ಲಾ? ಶೋ ಮಗಳೇ, ಯಾರಿಗೋಸ್ಕರನೋ ಕಾಯ್ತಾ ಇದೀಯಾ ಅಂತ ಕಾಣುತ್ತೆ. ನನ್ನ ದರ್ಶನಕ್ಕೋಸ್ಕರನ? ನಿನ್ನ ಏಳಿಗೆಗೆ ನನ್ನ ಆಶೀರ್ವಾದ ಬೇಕೆ? ಈಗಲೇ 2,000 ವರಹಗಳನ್ನು ಕೊಡು, ನಾನು ಈಗಲೇ ನಿನಗೆ ಆಶೀರ್ವದಿಸುತ್ತೇನೆ. ಜಾಸ್ತಿ ಮಾತಾಡಿದ್ರೆ ಹಲ್ಲು ದುಷ್ಬಿಡ್ತೀನಿ. ಹೋಗಿದ್ ಕೆಲ್ಸ ಏನಾಯ್ತು ಅಂತ ನಾನ್ ಚಿಂತೆಲಿದ್ರೆ ಆಶೀರ್ವಾದ ಅಂತೆ. ಸನ್ಯಾಸಿನಿ ತರ ನನ್ನ ಹತ್ರ ಏನಾದ್ರು ನಾಟಕ ಮಾಡಿದ್ರೆ ಕೈ ಮುರಿದು ಬಿಡ್ತೀನಿ ಅಷ್ಟೇ. ಅಕ್ಕ, ಏನೋ ನಾಟಕ ಕಂಟಿನ್ಯೂ ಮಾಡ್ದೆ, ಅದಕ್ಕೆ ಈ ತರ ಹೇಳದಾ? ಅದು ಬಿಡು, ಬೆಳ್ಳಿಗೆ ಏನ್ ಹೇಳ್ದೆ? ನೀವೇನೇನ್ ಹೇಳ್ಕೊಟ್ಟಿದ್ರಿ ಅದನ್ನ ಪಿನ್ ಟು ಪಿನ್ ಹೇಳಿದಿನಕ್ಕ. ಬೆಳ್ಳಿ ಮನ್ಸಲ್ಲಿ ಈಗ್ಲೇ ಮನೆಯವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದೀನಿ. ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ ತಾಯಿ ಇಲ್ಲ ನಿಮ್ ಅಣ್ಣನ ಮನೆನ ಕೆಡವಿ ಹೊಸ ಮನೆ ಕಟ್ಟೋ ವಿಷಯನ ಪ್ರಸ್ತಾಪ ಮಾಡಕ್ ಹೇಳಿದೀನಿ. ಗುಡ್. ಮಗು ಹುಟ್ಟೋದಾದ್ರೆ ಹೊಸ ಮನೇಲೆ ಹುಟ್ಟಬೇಕು, ಇಲ್ಲ ಅಂದ್ರೆ ನಿನ್ ಮಗುಗೆ ಶ್ರೇಯಸ್ಸಿಲ್ಲ ಅಂತ ಒಂದಷ್ಟು ರೈಲ್ ಬಿಟ್ಟೆ. ಪಾಪ ಪೆದ್ದು ಮುಂಡೆದು ಹ್ಮ್ ಅಂತ ತಲೆ ಅಲ್ಲಾಡಿಸ್ತಿತ್ತು. ಬೆಳ್ಳಿ ಪೆದ್ದಿ ಅಲ್ಲ, ಎಲ್ಲಾ ವಿಚಾರನೂ ತಲೆಯಲ್ಲಿ ಇಟ್ಕೊಂಡೆ ಅವಳು ದಾಳ ಹಾಕೋದು. ಅವಳು ಪೆದ್ದಿ, ಅವಳಿಗೇನು ಅರ್ಥ ಆಗಲ್ಲ ಅಂತ ನಾವ್ ಅನ್ಕೊಂಡ್ರೆ ಅವಳು ಹಾಕಿರೋ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಹೊಸ ಮನೆ ಕಟ್ಟೋರ್ಗೂ ಈ ಕಡೆ ಸುಳಿಬಾರ್ದು, ಗೊತ್ತಾಯ್ತಾ? ಸರಿ ಅಮ್ಮವ್ರೆ, ಹೊರಡು. ಬರ್ತೀನಿ ಅಮ್ಮವ್ರೆ. ಅತ್ತೆ ಸೊಸೆ ಜಗಳಕ್ಕೆ ನಾಂದಿ ಹಾಡಿದೀನಿ. ಇದ್ರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಯಾರೇ ಗೆದ್ರೂ ಲಾಭ ಆಗೋದ್ ಮಾತ್ರ ನನಗೆ. ನಿನ್ನ ಮಗು ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಮಲ್ಲಿ ಹಣ ಆಸ್ತಿ ಇರಬೇಕು ಅಂತ ಅಂದ್ರೆ ಮೊದಲು ಈ ಮನೆಯನ್ನು ಕೆಡವು. ಈ ಮನೆಯಲ್ಲಿ ಸಾಕಷ್ಟು ಸಾವು ನೋವಾಗಿದೆ. ಆ ಆತ್ಮಗಳು ನಿಮ್ಮನ್ನ ಮುಂದೆ ಹೋಗಿ ಬಿಡ್ತಾ ಇಲ್ಲ. ನೀನ್ ಯಾರಿಗೋಸ್ಕರ ಈ ಕೆಲಸ ಮಾಡ್ತಾ ಇದೀಯಾ? ನಿನಗೋಸ್ಕರನಾ? ನಿನ್ ಸ್ವಾರ್ಥಕ್ಕೋಸ್ಕರನಾ? ಅಲ್ಲ, ನಿನ್ ಮಗು ನಿನ್ ಗಂಡನ್ಗೋಸ್ಕರ. ನಿನ್ಗೆ ನಿನ್ ಕುಟುಂಬದವ್ರು ಮುಖ್ಯನಾ ಇಲ್ಲ ಈ ಮನೆ ಮುಖ್ಯನಾ? ಇಷ್ಟು ದಿನ ಮಾಯಾ ಮಾಯಾ ಅಂತಿದ್ದೆ, ಈಗ ಎಲ್ಲ ಮುಗೀತು, ಆರಾಮಾಗಿದ್ಯಾ ಅನ್ಕೊಂಡ್ವಿ. ಅಷ್ಟರಲ್ಲಿ ಯಾವ್ದೋ ಹೊಸ ವಿಷಯನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ಯಲ್ಲ, ಸ್ವಲ್ಪ ತಲೆಗೆ ರೆಸ್ಟ್ ಕೊಡು. ಇಲ್ಲ ಅಕ್ಕ, ಬೆಳಗ್ಗೆ ಬುಡ್ಬುಡ್ಕೆ ಅವ್ರ ಬಗ್ಗೆ ಹೇಳಿದ್ನಲ್ಲ. ಆದ್ರೆ ಮನೆಯವರೆಲ್ಲ ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿದ್ರಲ್ಲ. ಅದೇ ತರ ಸನ್ಯಾಸಿನಿ ಒಬ್ರು ಬಂದಿದ್ರು. ಅವ್ರೇನಾದ್ರೂ ಮನೆ ಕೆಡವಿ ಹೊಸ ಮನೆ ಕಟ್ಟಿ ಅಂತ ಹೇಳಿದ್ರ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು ಅಕ್ಕ. ಈ ವಿಷಯ ಮಾತಾಡೋದೇ ಬೇಡ ಅಂತ ಸುಮ್ನೆ ಆಗಿದ್ದೆ. ಆದ್ರೆ ಎಲ್ರು ಬಂದು ನನಗೆ ಅದನ್ನೇ ನೆನಪು ಮಾಡ್ತಿದ್ದಾರೆ. ಇದ್ರಲ್ಲಿ ಯಾವ್ದ್ ಸುಳ್ಳು ಯಾವ್ದ್ ಸತ್ಯ ಅಂತಾನೆ ಗೊತ್ತಾಗ್ತಿಲ್ಲ. ಅದು ಅಲ್ದೆ ಮುತ್ತು ಮಾವ ಅತ್ತೆ ಹೇಳೋದ್ರಲ್ಲೂ ಸತ್ಯ ಇದೆ. ಇಷ್ಟು ದೊಡ್ಡ ಮನೇನ ಕೆಡವಿ ಹೊಸ ಮನೆ ಕಟ್ಬೇಕು ಅಂದ್ರೆ ಆಗತ್ತಾ? ಹೊಸ ಮನೆ ಕಟ್ಟೋದಕ್ಕಾದ್ರೂ ನಮ್ಮ ಹತ್ರ ಹಣ ಇರ್ಬೇಕಲ್ವಾ? ನೀನ್ ಹೇಳಿದ್ದನ್ನ ಯೋಚನೆ ಮಾಡ್ದೆ ಬೆಳ್ಳಿ. ಹಣ ಇವತ್ ಬರತ್ತೆ, ನಾಳೆ ಹೋಗತ್ತೆ. ಆದ್ರೆ ಮನ್ಸಿಗೆ ನೆಮ್ಮದಿ ಸಿಗೋದು ಯಾವಾಗ ಹೇಳು? ಮನೆಗೆ ಮಗು ಅಂತ ಬಂದಾಗ. ಅಂತ ಅವಕಾಶ ಇರ್ಬೇಕಾದ್ರೆ ಮನೆ ತಾನೆ ಕಟ್ಸೋಕ್ ಹೇಳು. ಆದ್ರೆ ನಾನ್ ಹೇಳ್ದೆ ಅಂತ ಹೇಳ್ಬೇಡ, ಆಮೇಲೆ ಎಲ್ರೂ ನನ್ ಮೇಲೆ ಕೋಪ ಮಾಡ್ಕೋತಾರೆ. ನಿಜ ಹೇಳ್ಬೇಕಂದ್ರೆ ನನಗೂ ಈ ಮನೇಲಿ ಇದ್ದು ಬೋರ್ ಆಗ್ಬಿಟ್ಟಿದೆ ಬೆಳ್ಳಿ. ನಮಗೂ ಬದಲಾವಣೆ ಬೇಕಲ್ವಾ? ತೋಟದ ಮನೆ ಆದ್ರೂ ಪರವಾಗಿಲ್ಲ, ಇಲ್ಲ ಹೊಸ ಮನೆ ಆದ್ರೂ ಪರವಾಗಿಲ್ಲ.
ಅದಕ್ಕೀಗ ನನ್ನ ಏನ್ ಮಾಡು ಅಂತೀರಾ? ಸೀದಾ ಮುತ್ತಣ್ಣನ ಹತ್ರ ಹೋಗು, ಮನೆ ವಿಚಾರ ಮಾತಾಡು, ಏನ್ ಹೇಳ್ತಾರ ಕೇಳು. ಅತ್ತೆನ ಕೇಳ್ಬೇಕು ಅಂತಾರೆ. ಅದ್ರ ಬದಲು ನೀನೇ ಹೋಗಿ ಅಮ್ಮನ ಹತ್ರ ನೇರವಾಗಿ ಮಾತಾಡ್ಬಿಡು. ಅಮ್ಮ ಏನಾದ್ರೂ ಒಂದ್ ಡಿಸೈಡ್ ಮಾಡೇ ಮಾಡ್ತಾರೆ. ಆಗ ನಿನ್ಗೂ ಈ ವಿಷಯದ ಬಗ್ಗೆ ತಲೆ ಕೆಡಲ್ಲ. ನೀವ್ ಹೇಳೋದು ಸರಿನೇ ಅಕ್ಕ. ನಾನ್ ಹೇಳೋದೆಲ್ಲ ಸರಿಯಾಗೇ ಇರುತ್ತೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋರ್ ಬೇಕು. ನಿನಗೆ ಅಷ್ಟು ಬುದ್ಧಿ ಇದೆ, ಆ ಧೈರ್ಯನೂ ಇದೆ. ಅದಕ್ಕೆ ಹೇಳ್ತಿದ್ದೀನಿ, ನೇರವಾಗಿ ಹೋಗಿ ಅಮ್ಮನ ಹತ್ರ ಮಾತಾಡು. ಸರಿ ಅಕ್ಕ, ಹಾಗೆ ಮಾಡ್ತೀನಿ. ಮಾಡು ಮಾಡು, ಎಲ್ರೂ ಸೇರ್ಕೊಂಡು ನಿನಗೆ ಸರಿಯಾಗಿ ಶಾಸ್ತಿ ಮಾಡ್ತಾರೆ. ಆಸ್ತಿ ನಿಧಾನವಾಗಿ ನನ್ನ ಹತ್ರ ಬರಕ್ ಸ್ಟಾರ್ಟ್ ಆಗತ್ತೆ. ಕುರಿನ ಹುಲಿ ಹತ್ರ ಕಳ್ಸಿದೀನಿ. ಹುಲಿ ಬೇಟೆ ಆಡೋದ್ರೊಂದೇ ಬಾಕಿ ಇರೋದು. ಬೆಳ್ಳಿ, ಮತ್ತೆ ನಿನ್ ಮನ್ಸಲ್ಲಿ ಭಯ ಕಾಡೋಕ್ ಶುರುವಾಗಿದೆ. ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರೋದನ್ನ ಕಲ್ತ್ಕೊ. ಇಲ್ದೆ ಹೋದ್ರೆ ಮುಂದೆ ಅದೇ ದೊಡ್ಡದಾಗಿ ನಿನಗ್ ಸಮಸ್ಯೆ ಆಗಕ್ ಶುರುವಾಗತ್ತೆ. ಈ ಬುಡುಬುಡಿಕೆಯವರು, ಸನ್ಯಾಸಿಗಳು ಯಾವ ಉದ್ದೇಶಕ್ಕೋಸ್ಕರ ಹೊಸ ಮನೆ ಕಟ್ಟಬೇಕು ಅಂತ ಹೇಳಿದ್ರು ನನ್ಗಂತೂ ಗೊತ್ತಿಲ್ಲ. ಆದ್ರೆ ಅದರಿಂದ ನಮ್ಗೆ ಯಾವ ಉಪಯೋಗನೂ ಇಲ್ಲ. ಮಗುಗೆ ಈ ಮನೆಯಲ್ಲಿ ಯಾವ ತೊಂದ್ರೆನೂ ಇಲ್ಲ. ಮುತ್ತು, ನನ್ 4 ಮಕ್ಕಳು ಎಲ್ರೂ ಇದೇ ಮನೆಯಲ್ಲೇ ಬೆಳೆದಿದ್ದು. ಈಗ ಎಲ್ರೂ ಸಂತೋಷವಾಗೇ ಇದ್ದಾರಲ್ಲ. ಮತ್ತೆ ಮಗುಗೆ ಯಾರಿಂದಾದ್ರೂ ಸಮಸ್ಯೆ ಆಗ್ತಿದೆ ಅಂತ ಅನ್ಸಿದ್ರೆ ಆಗ್ಬೇಕಾದ್ರೆ ನಾವು ಹೊಸ ಮನೆ ಕಟ್ಟೋಣ. ಈಗ ಸದ್ಯಕ್ಕೆ ಬೇಡ ಬೆಳ್ಳಿ. ಅತ್ತೆ ಪ್ಲೀಸ್ ಅತ್ತೆ. ನೀನು ಮಗುವಿನ ತಾಯಿ ಆಗ್ತಿದ್ಯಾ ಅಂತ ಅನ್ಕೊಂಡ್ರೆ ನೀನೇ ಮಗು ಹಾಗೆ ಆಡ್ತಿದ್ಯಲ್ಲ. ಕಟ್ಟುಕತೆಗಳಿಗೆಲ್ಲ ಬೆಲೆ ಕೊಡಬಾರ್ದು. ಮುಂದೆ ನಾವು ಅದ್ರ ಮಾತನ್ನೇ ಕೇಳ್ಬೇಕಾಗ್ ಬರುತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಇದೊಂದ್ಸರಿ ಈ ವಿಷಯಕ್ಕೆ ಒಪ್ಕೊಳ್ಳಿ. ಬೇರೆ ಯಾವ್ದೇ ವಿಷಯ ಆಗಿದ್ರು ನಾನು ಇಷ್ಟೊಂದು ಕೇಳ್ಕೊತಿರ್ಲಿಲ್ಲ. ಮಗು ವಿಚಾರ ಅತ್ತೆ, ಮಗುನ ನಾವ್ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಆಯ್ತು, ನಾಳೆನೆ ಮನೆ ಕಟ್ಸೋದಕ್ಕೆ ಒಪ್ಪಿಗೆ ಕೊಡ್ತೀನಿ. ಆದ್ರೆ ಮನೆ ಕಟ್ಟೋದಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ ಹೇಳು? ಇಂಥ ಕಡೆ ಹಣ ಇದೆ, ಅದನ್ನ ತಂದು ನಾವು ಮನೆ ಕಟ್ಸೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ನೀನ್ ಹೇಳು. ನಾನು ಇವತ್ತೇ ಮುತ್ತುಗ್ ಹೇಳಿ ಮನೆ ಕಟ್ಸೋದಕ್ಕೆ ಒಪ್ಪಿಸ್ತೀನಿ. ಯಾಕೆ ಸುಮ್ನಾಗೋದೆ? ಹಣ ಇಲ್ಲ ಅಂತನಾ? ಇದೇ ಪರಿಸ್ಥಿತಿನೇ ಮುತ್ತುಗೂ ಬಂದಿರೋದು. ಮೊದ್ಲು ನಮ್ಮ ಹತ್ರ ಅರಮನೆ ಕಟ್ಟೋಷ್ಟು ಹಣ ಇತ್ತು. ರೈಸ್ ಮಿಲ್ ಲಾಸ್ ಆದ್ಮೇಲೆ ಖರ್ಚಿಗೂ ಯೋಚನೆ ಮಾಡೋ ಹಾಗಾಗಿದೆಮ್ಮ. ಮುತ್ತು ತುಂಬಾ ಕಷ್ಟ ಪಡ್ತಿದ್ದಾನೆ. ಈಗ ನಾವು ನಮಗನ್ಸಿದ್ದನ್ನ ಹೇಳಿದ್ರೆ ರೈಸ್ ಮಿಲ್ ಕಟ್ಸೋದನ್ನೇ ನಿಲ್ಸ್ಬಿಡ್ತಾನೆ. ಅಯ್ಯೋ ಬೇಡ ಬೇಡ, ರೈಸ್ ಮಿಲ್ಲು ಚೆನ್ನಾಗಿ ಕಟ್ಬೇಕು. ಮುತ್ತು ಮಾವ 100 ಆಸೆಗಳನ್ನ ಕಟ್ಕೊಂಡಿದ್ದಾರೆ, ಅದೆಲ್ಲ ನೆರವೇರ್ಬೇಕು. ಹಾಗೆ ನೆರವೇರ್ಬೇಕು ಅಂದ್ರೆ ಈಗ ನೀನು ಯಾವುದೇ ಬೇಡಿಕೆನೂ ಮುತ್ತು ಹತ್ರ ಇಡಬಾರ್ದು. ಕಟ್ಸೋಣ, ಹೊಸ ಮನೆ ತಾನೆ, ಕಟ್ಸಿದ್ರೆ ಆಯ್ತು. ರೈಸ್ ಮಿಲ್ ಎಲ್ಲ ಮುಗಿದ್ಮೇಲೆ ಕಟ್ಸೋಣ. ಸರಿ ಅತ್ತೆ, ನೀವ್ ಹೇಳ್ದಾಗೆ ಆಗ್ಲಿ. ರೈಸ್ ಮಿಲ್ ಕಟ್ಟೋವರೆಗೂ ನನ್ ಮನೆ ಕಟ್ಟೋ ವಿಚಾರನ ಮಾತಾಡಲ್ಲ. ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಆದ್ರೆ ಒಂದು, ಏನತ್ತೆ ಅದು? ಈ ವಿಚಾರನ ಮುತ್ತು ಮುಂದೆ ಮಾತಾಡ್ಬೇಡ. ಅವನು ಹೊರಗಡೆ ಎಲ್ಲ ಓಡಾಡ್ಕೊಂಡು ತುಂಬಾ ಟೆನ್ಷನ್ ಅಲ್ಲಿ ಬಂದಿರ್ತಾನೆ. ಇದೇ ವಿಚಾರನ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಅವನ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ. ಸರಿ ಅತ್ತೆ, ನಾನೇನು ಮಾತಾಡಲ್ಲ. ಏನ್ ಮಕ್ಳೋ ಏನೋ, ಪರಿಸ್ಥಿತಿನೇ ಅರ್ಥ ಮಾಡ್ಕೊಳಲ್ಲ ಅಂತಾರೆ. ಅಶೋಶೋ, ಇದೇನಿದು? ಬೆಳ್ಳಿ ಮಾತಿಗೆ ಅಮ್ಮ ಇಷ್ಟು ಸಲೀಸಾಗಿ ಒಪ್ಕೊಂಡ್ಬಿಟ್ರಲ್ಲ. ಇವರಿಬ್ರು ಮಧ್ಯೆ ದೊಡ್ಡ ಗಲಾಟೆ ಆಗತ್ತೆ ಅನ್ಕೊಂಡೆ. ಎಲ್ಲ ಟುಸ್ಪಟಾಕಿ ಆಗೋಯ್ತು. ಈಗ ನನ್ ಏನ್ ಮಾಡ್ಲಿ? ಬೇರೆ ಏನಾದ್ರು ಹೊಸದಾಗಿ ಪ್ಲಾನ್ ಮಾಡ್ಬೇಕು. ಏನ್ ಮಾಡೋದು? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಬುಡ್ಬುಡ್ಕೆ ಅವ್ರು ಹೇಳೋದು ಸತ್ಯ ಅಂತ ಹೇಳ್ತಾರೆ. ಅದು ಬೆಳಗಿನ ಜಾವ ಬಂದ್ ಹೇಳೋದು ನಡತೆ ನಡೆಯತ್ತಂತೆ. ಇದನ್ನ ನೀವು ನಂಬ್ತೀರಾ? ಅಪಾರವಾದಂತ ದೈವಶಕ್ತಿ ಇರೋರು ಮಾತ್ರ ಬೆಳಗಿನ ಜಾವ ಬಂದು ಭವಿಷ್ಯ ಹೇಳಕ್ ಸಾಧ್ಯ. ಇದನ್ನ ಸುಳ್ಳು ಅಂತ ಸುಮ್ನೆ ಆಗ್ಬೇಕಾ? ಇಲ್ಲ
ಏನಾದ್ರೂ ನಡೆಯೋದಕ್ ಮುಂಚೆ ಎಚ್ಚರಿಕೆ ವಹಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮುಂಚೆ ನಡಿ ಅನಾಹುತನ ಈಗ್ಲೇ ತಡೆದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಮತ್ತೇನಿದೆ ಹೇಳುವಲ್ಲಿ. ನೋಡು, ರೈಸ್ ಮಿಲ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಯಾರು ಊಹೆ ಮಾಡಿದ್ರು? ನಾನು ಇನ್ಶೂರೆನ್ಸ್ ಕಟ್ಟಿದ್ರೆ ಇಷ್ಟೊಂದು ನಷ್ಟನೇ ಆಗ್ತಿರ್ಲಿಲ್ಲ. ಇಲ್ಲೂ ಅಷ್ಟೇ, ಸಮಸ್ಯೆ ಇದೆ ಅಂತ ಮುಂಚೆನೆ ಗೊತ್ತಾಗಿದೆ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದೇ ಒಳ್ಳೇದು. ಇದಕ್ಕೆ ಮುತ್ತು ಮಾವ ಆಗ್ಲಿ ನೀಲಾಂಬರಿ ಅತ್ತೆ ಆಗ್ಲಿ ಒಪ್ಕೊಳ್ತಿಲ್ಲ. ಇದು ಬರೀ ಬುಡ್ಬುಡ್ಕೆ ಅವ್ರು ಹೇಳಿದಷ್ಟೇ ಅಲ್ಲ, ಆ ಸನ್ಯಾಸಿನಿ ಬಂದಿದ್ರಲ್ಲ ಅವರು ಅದನ್ನೇ ಹೇಳ್ಬಿಟ್ಟು ಹೋದ್ರು. ಎಲ್ರಿಗೂ ಇಲ್ಲೇನೋ ಸಮಸ್ಯೆ ಇದೆ ಅಂತ ಗೊತ್ತಾಗಿರ್ಬೋದು, ಅದಕ್ಕೆ ಅವ್ರ ಮಾತು ಕೇಳಿದ್ದಾರೆ. ಇಷ್ಟೆಲ್ಲಾ ಗೊತ್ತಾದ್ಮೇಲೂ ನಾವ್ ಸುಮ್ನೆ ಕೂತ್ಕೊಂಡ್ರೆ ಮುಂದೆ ಆಗೋದನ್ನ ತಡೆಯೋದಕ್ಕಾಗುತ್ತಾ? ಇಲ್ಲ ಬಿಳಿ, ಈಗ್ಲೇ ಏನಾದ್ರೂ ಉಪಾಯ ಮಾಡ್ಲೇಬೇಕು. ನಾವು ಮುಂಚೆನೆ ಅನ್ಕೊಂಡಿದ್ವಿ ಈ ಹಳೆ ಮನೆನ ಹೊಡೆದಾಕಿ ಒಂದು ಹೊಸ ಮನೆ ಕಟ್ಟಬೇಕು ಅಂತ. ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ಲೇ ಇಲ್ಲ. ನೀನು ಮುತ್ತು ಹತ್ರ ಮಾತಾಡು, ಅವ್ನು ಖಂಡಿತ ಹೋಗ್ತಾನೆ. ಅವರಿಗೂ ಅಷ್ಟೊಂದು ಇಷ್ಟ ಇರ್ಲಿಲ್ಲ ಅಣ್ಣ. ನೋಡ್ತೀನಿ, ಇನ್ನೊಂದ್ಸರಿ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಮುತ್ತು ರೈಸ್ ಮಿಲ್ ಕೆಲಸ ಶುರು ಮಾಡೋಣ. ಹೌದಮ್ಮ, ಎಲ್ಲಿವರೆಗೂ ಬಂತು? ಇನ್ನು ಪ್ಲಾನಿಂಗ್ ಅಲ್ಲೇ ಇದೆ. ಇಂಜಿನಿಯರ್ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ದಾರೆ ಪ್ಲಾನ್ ಅಲ್ಲಿ. ಅದು ಬಂತು ಅಂದ್ರೆ ನಾವು ಕೆಲಸ ಶುರು ಮಾಡಬಹುದು. ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಕೊಳ್ಳೋದಕ್ಕೆ ಹೇಳು. ಸರಿ ಅಮ್ಮ, ಏನ್ ಪ್ರಾಬ್ಲಮ್ ಇಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಕನ್ಸ್ಟ್ರಕ್ಷನ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ವ್ಯವಸ್ಥೆ ಇದೆ. ಅಣ್ಣನ ಸರಿಯಾಗಿ ನೋಡ್ದೆ 1 ವಾರ ಆಯ್ತು. ಅಲ್ಲಿ ಇಲ್ಲಿ ಅಂತ ಕೆಲ್ಸದಲ್ಲಿ ಬ್ಯುಸಿಯಾಗೇ ಇದ್ದಾನೆ. ಅದು ಅಕ್ಕ, ಮುತ್ತು ಸ್ಪಾಟ್ ಅಲ್ಲಿ ಇದ್ರೇನೆ ಕೆಲಸ ಆಗೋದು. ತುಂಬಾ ಮೀಟಿಂಗ್ಸ್ ಅದು ಇದು ನಡೀತಿದೆ, ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾನೆ. ಅದು ಮುಗಿದ್ಮೇಲೆ ಮುತ್ತು ಫ್ರೀ ಆಗ್ಬಿಡ್ತಾನೆ. ನೀನ್ ಹೊರಡು, ಮುತ್ತು ಬಂದ್ಮೇಲೆ ನನ್ನ ಹತ್ರ ಮಾತಾಡೋದಕ್ಕೆ ಹೇಳು. ಸರಿ ಅಮ್ಮ. ಮೊದಲೆಲ್ಲ ಬೆಳ್ಳಿ ಹಠ ಮಾಡ್ತಿರ್ಲಿಲ್ಲ, ಇತ್ತೀಚೆಗೆ ಯಾಕೋ ತುಂಬಾನೇ ಹಠ ಮಾಡಕ್ ಶುರು ಮಾಡಿದಾಳೆ. ಏನು ಮತ್ತೆ ಮನೆ ಕಟ್ಟೋದ್ರ ಬಗ್ಗೆ ಏನಾದ್ರು ಹೇಳಿದ್ಲಾ? ಬರೀ ಹೇಳೋದಲ್ಲ, ಕಟ್ಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅವಳು ಯಾರಮ್ಮ ಆರ್ಡರ್ ಮಾಡಕ್ಕೆ? ಇರು, ಈಗ್ಲೇ ಅವಳನ್ನ ವಿಚಾರಿಸ್ಕೋತೀನಿ. ಶರ್ಮಿಳಾ, ಸ್ವಲ್ಪ ಸಮಾಧಾನವಾಗಿರು. ಅಲ್ಲ ಅಮ್ಮ, ಕಟ್ಲೇಬೇಕು ಅಂತ ಹೇಳಕ್ಕೆ ಅವಳಿಗೇನ್ ಅಧಿಕಾರ ಇದೆ? ಅವಳು ಈ ಮನೆ ಸೊಸೆ. ಇರಬಹುದು, ಅದೇ ಗೌರವ ಕೊಡ್ತೀವಿ ಅಂತ ಅವಳು ಹೇಗ್ ಬೇಕೋ ಹಾಗೆ ನಡ್ಕೊಳಕ್ ಆಗಲ್ಲ. ಅವಳೀಗ ಗರ್ಭಿಣಿ, ಗದ್ರೋದು ಬೆದರ್ಸೋದು ಮಾಡಬಾರ್ದು ಅಂತ ಸುಮ್ನೆ ಇದ್ದೀನಿ. ಈಗಷ್ಟೇ ರಿಕವರ್ ಆಗಿ ಬಂದಿದ್ದಾಳೆ, ಸ್ವಲ್ಪ ದಿನ ಕಾದ್ ನೋಡೋಣ. ಅವಳು ಗರ್ಭಿಣಿ ಅಂತ ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಮನೆ ಹಾಳು ಮಾಡ್ಬೇಕು ಅಂತಿದ್ಯಾ? ನಾನ್ ನಿನಗೆ ಎಷ್ಟು ಸಲ ಹೇಳ್ದೆ ಅಮ್ಮ, ನೀನ್ ಮೊದ್ಲಿನ ತರ ಇರು ಅಂತ. ಆಗ ಎಲ್ರು ನಿನ್ ಹಿಂದೆ ಬರ್ತಾರೆ, ನಿನ್ ಮಾತ್ ಕೇಳ್ತಾರೆ ಅಂತ. ನೀನಲ್ಲ ನನ್ ಮಾತ್ ಕೇಳ್ದೆ, ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ಕೊಂಡು ತಲೆ ಆಡಿಸ್ಕೊಂಡಿದ್ಯಾ. ಏನೇ ಆದ್ರೂ ಕೊನೆಯದಾಗಿ ಪರ್ಮಿಷನ್ ತಗೊಳ್ಳೋದಕ್ಕೆ ಅವ್ನು ನನ್ನ ಹತ್ರನೇ ಬರ್ಬೇಕು ಶರ್ಮಿಳಾ. ಒಂದಲ್ಲ ಒಂದಿನ ನೀನ್ ಪರ್ಮಿಷನ್ ತಗೊಳ್ದೆ ಎಲ್ಲಾ ಮಾಡ್ತಾರಲ್ಲ, ಆಗ ನಿನಗೆ ಗೊತ್ತಾಗತ್ತೆ ನೀನು ಈ ಮನೇಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಅವತ್ತು ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಗೋಳಾಡು. ಇನ್ನು ಕಾಲ ಮಿಂಚಿಲ್ಲ ಅಮ್ಮ, ನೀನು ಬದ್ಲಾಗಿ ಎಲ್ಲಾನು ನಿನ್ ಹಿಡ್ತಕ್ ತಗೋ. ಇಲ್ಲ ಅಂದ್ರೆ ಎಲ್ರೂ ಸೇರ್ಕೊಂಡು ನಿನ್ನ ಮೂಲೆಗೆ ಸೇರಿಸ್ಬಿಡ್ತಾರೆ. ಏನ್ ಬೆಳ್ಳಿಯವ್ರೆ, ನಾನು ನಿಮ್ಮನ್ ಏನು ಅನ್ಕೊಂಡಿದ್ದೆ, ಆದ್ರೂ ನೀವ್ ಒಂದ್ ಕೈ ಮೇಲೆ ಬಿಡಿ. ಏನ್ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಅದೇ ನೀವ್ ಏನ್ ಅನ್ಕೊಂಡ್ರೆ ಅದಾಗ್ಲೇಬೇಕು. ಇಲ್ಲಿ ಹೊಸ ಮನೆ ಕಟ್ಟಿಸ್ತಿದ್ದೀರಂತೆ? ಹೌದು. ನೋಡಿ ನಿಮ್ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿದಾರಂತ. 1-2 ದಿನ ತಡ ಆಗಿರ್ಬೋದು, ಆದ್ರೂ ನಿಮ್ ಮಾತಕ್ ಬೆಲೆ ಕೊಟ್ಟು ಒಪ್ಕೊಂಡಿದಾರಲ್ಲ, ನಿಮಗ್ ತುಂಬಾ ಖುಷಿ ಆಗಿರ್ಬೇಕನ್ಸುತ್ತಲ್ಲ. ಮಗುಗೋಸ್ಕರ, ಮಗು ವಿಷಯಕ್ಕೋಸ್ಕರ ಅಂದ್ರೆ ನಾನು ಅದೆಂತ ಕಷ್ಟ ಆದ್ರೂ ಅದನ್ನ ದಾಟ್ಕೊಂಡ್ ಬಂದೇ ಬರ್ತೀನಿ. ಇದು ಮನೆ ವಿಚಾರ ಅಲ್ವಾ, ಅದಕ್ಕೆ ಎಲ್ರೂ ಸೇರಿ ಒಂದ್ ನಿರ್ಧಾರ ತಗೋಬೇಕು. ಏನೊಂದ್ 6 ತಿಂಗಳಾದ್ಮೇಲೆ ಮನೆ ಕಟ್ಸಕ್ ಶುರು ಮಾಡ್ಬೋದಾ? ಇರ್ಬೋದು, ಆದ್ರೆ ಮುತ್ತು ಮಾವನ ಯೋಚನೆಗಳೇ ಬೇರೆ ಇದೆ. ಅಂದ್ರೆ ರೈಸ್ ಮಿಲ್ ಕಟ್ಟಿದ್ಮೇಲೆನೆ ಮನೆ ಕಟ್ಸೋದು ಅನ್ಸುತ್ತೆ ಬಿಡಿ. ಈ ವಿಚಾರ ನನಗೆ ಮುತ್ತು ಮಾವ ನಾನು ಅವರು ರೂಮಲ್ಲಿ ಇದ್ದಾಗ ಹೇಳಿದ್ದು. ಇದು ನಿನಗೆ ಗೊತ್ತಾಯ್ತು? ಬೆಳ್ಳಿಯವರೇ, ನೀವಿನ್ನು ಹಳೆ ಕಾಲದಲ್ಲಿ ಇದ್ದೀರಾ. ಈ ಮಾತು ಮುತ್ತು ಅವರು ನಿಮ್ಗೆ ಹೇಳಿದಲ್ಲ, ಮುತ್ತು ಅವ್ರಿಗೆ ಅಮ್ಮ ಹೇಳಿದ್ದು.
ಅವ್ರು ಇದೇ ತರ ನಡಿಬೇಕು ಅಂತ ಹೇಳಿದ್ರಿಂದಾನೆ ಮುತ್ತು ಅವ್ರು ಬಂದು ನಿಮ್ಮನ್ನ ಒಪ್ಸಿರೋದು. ಈ ವಿಷಯ ನಿಮಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ಇಲ್ಲ, ಮುತ್ತು ಮಾವ ನನ್ನ ಖುಷಿಗೋಸ್ಕರ ಇದನ್ನ ಹೇಳ್ತಿದ್ದಾರೆ ಅನ್ಕೊಂಡೆ. ಆದ್ರೆ ನೀಲಂಬರಿ ಅತ್ತೆಯಿಂದ ಅವ್ರು ಹೇಳಿರೋದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಮನೇಲಿ ಇದ್ರೂ ಕೂಡ ಮನೇಲಿ ಏನೇನ್ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂತ. ಇಲ್ಲ ಅಂದ್ರೆ ನಮ್ಮ ಆಸೆಗಳಿಗೆಲ್ಲ ಬೇರೆಯವ್ರು ಬಂದು ಕಡ್ಡಿ ಅಲ್ಲಾಡಿಸ್ತಾರೆ. ನಾನು ಈಗ್ಲೇ ಅತ್ತೆ ಹತ್ರ ಮಾತಾಡ್ತೀನಿ. ಅಯ್ಯೋ ಬೇಡ ಬೇಡ, ನಾನು ಈ ವಿಷಯ ನಿಮ್ಗೆ ಹೇಳಿದೀನಿ ಅಂತ ನೀವೇನಾದ್ರೂ ತಿಳಿಸಿದ್ರೆ ನನ್ನ ನಿಮ್ ಮನೆ ಬಿಟ್ಟು ಕಳ್ಸ್ಬಿಡ್ತಾರ ಅಷ್ಟೇ. ನಾನು ಈ ವಿಷಯ ನಿಮ್ಗೆ ಯಾಕೆ ಹೇಳ್ದೆ ಅಂದ್ರೆ ಈ ಮನೇಲಿ ನಿಮ್ಗೆ ಎಷ್ಟೊಂದು ಅನ್ಯಾಯ ಆಗ್ತಿದೆ ಅನ್ನೋದು ನಿಮಗ್ ತಿಳಿಲಿ ಅಂತ.